ಯಾರಾದ್ರೂ ಸರ್ಕಾರಿ ಬ್ಯಾಂಕ್ ಕೆಲಸ ಅಂದ್ರೆ ಲೈಫ್ ಸೆಟಲ್ಡ್ ಅಂತ ಹೇಳೋದನ್ನ ಕೇಳಿದ್ದೀರಾ? ಅದು ನಿಜ ಕೂಡ. ಯಾಕಂತಂದ್ರೆ ಇವತ್ತಿನ ಕಾಲದಲ್ಲಿ ಸಂಬಳದ ಜೊತೆಗೆ ಗೌರವ ಹಾಗೆ ಭವಿಷ್ಯದ ಸೆಕ್ಯೂರಿಟಿ ಕೊಡೋ ಕೆಲಸಗಳು ತುಂಬಾನೇ ಕಮ್ಮಿ. ನೀವು ಕೂಡ ಒಂದು ಗೌರವಯುತವಾದಂತ ಸರ್ಕಾರಿ ಕೆಲಸ, ಕೈ ತುಂಬಾ ಸಂಬಳ ಜೊತೆಗೆ ಲೈಫ್ ಸೆಟಲ್ ಆಗುವಂತ ಭವಿಷ್ಯದ ಭದ್ರತೆಯ ಜಾಬ್ ಬೇಕು ಅಂತ ಕನಸು ಕಾಣ್ತಾ ಇದ್ದೀರಾ? ಹಾಗಾದ್ರೆ ಇವತ್ತಿನ ವಿಡಿಯೋ ನಿಮ್ಗೋಸ್ಕರ. ನೀವು ಡಿಗ್ರಿ ಮುಗಿಸಿ ಯಾವುದೋ ಪ್ರೈವೇಟ್ ಕಂಪನಿಯಲ್ಲಿ ಟಾರ್ಗೆಟ್ ಬೆನ್ನತ್ತಿ ಸುಸ್ತಾಗಿದ್ರೆ ಅಥವಾ ಮನೆಯಲ್ಲೇ ಕೂತು ಒಂದೊಳ್ಳೆ ಅವಕಾಶಕ್ಕಾಗಿ ಕಾಯ್ತಾ ಇದ್ರೆ ನಿಮಗೊಂದು ಬಿಗ್ ಅಪ್ಡೇಟ್ ಇಲ್ಲಿದೆ ಸ್ನೇಹಿತರೆ. IBPS ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ವತಿಯಿಂದ 2026-27ನೇ ಸಾಲಿಗೆ ಬರೋಬ್ಬರಿ 15,736 ಕ್ಲರ್ಕ್ ಹಾಗೆ CSA ಹುದ್ದೆಗಳಿಗೆ ನೇಮಕಾತಿಗೆ ಅಧಿಸೂಚನೆ ಹೊರಬಿದ್ದಿದೆ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಈ ಕೆಲಸಕ್ಕೆ ಯಾರೆಲ್ಲ ಅಪ್ಲೈ ಮಾಡಬಹುದು, ಸಂಬಳ ಎಷ್ಟು, ಪರೀಕ್ಷೆ ಹೇಗಿರುತ್ತೆ ಅನ್ನೋದನ್ನ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ, ನಿಮಗೂ ಕೂಡ ಕೆಲಸ ಸಿಗ್ಬೋದು. ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ನೀಡಿರೋ ಒಂದು ಮಾಹಿತಿ ಪ್ರಕಾರ 2026-27ನೇ ಸಾಲಿಗೆ IBPS ಮೂಲಕ ಈ ನೇಮಕಾತಿ ನಡೀತಾ ಇದೆ. ಸೊ ಈ ಸಲದ ನೇಮಕಾತಿಯಲ್ಲಿ ಒಟ್ಟು 11 ಸರ್ಕಾರಿ ಬ್ಯಾಂಕ್ಗಳು ಭಾಗವಹಿಸ್ತಾ ಇದೆ. ಸೊ ಆ ಬ್ಯಾಂಕ್ಗಳು ಯಾವ್ದು ನೋಡೋದಾದ್ರೆ ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಆಗಿರ್ಬೋದು, ಕೆನರಾ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕ್ ಆಗಿರ್ಬೋದು, ಇಂಡಿಯನ್ ಓವರ್ಸೀಸ್ ಬ್ಯಾಂಕು, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಪಂಜಾಬ್ ಹಾಗೆ ಸಿಂಧ್ ಬ್ಯಾಂಕು, ಯುಕೋ ಬ್ಯಾಂಕ್ ಆಗಿರ್ಬೋದು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇಷ್ಟು ಬ್ಯಾಂಕ್ಗಳು ಭಾಗವಹಿಸ್ತಾ ಇದೆ. ಈ ಎಲ್ಲ ಬ್ಯಾಂಕ್ಗಳಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ 15,736 ಹುದ್ದೆಗಳಿದೆ. ಕರ್ನಾಟಕದವರಿಗೆ ಎಷ್ಟು ಚಾನ್ಸ್ ಇದೆ ಅಂತ ನೋಡೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ಕೆನರಾ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಸೇರಿದಂತೆ ವಿವಿಧ ಬ್ಯಾಂಕ್ಗಳಲ್ಲಿ ಒಟ್ಟು 1,386 ಹುದ್ದೆಗಳಿದೆ. ಇದು ಕನ್ನಡಿಗರಿಗೆ ಸಿಕ್ಕಿರೋ ಒಂದು ದೊಡ್ಡ ಅವಕಾಶ ಅಂತ ಹೇಳ್ಬೋದು, ಸರ್ಕಾರಿ ಕೆಲಸ. ಸೊ ಈಗ ಅಪ್ಲೈ ಮಾಡೋದಕ್ಕೆ ಏನೇನ್ ಅರ್ಹತೆಗಳು ಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ತುಂಬಾ ಜನರಿಗೆ ಇರುವಂತ ಡೌಟ್ ಏನಪ್ಪಾ ಅಂತಂದ್ರೆ, ನಾನು ಆರ್ಟ್ಸ್ ಅಂದ್ರೆ ಕಲಾ ವಿಭಾಗದಲ್ಲಿ ಓದಿದ್ದೀನಿ, ನನಗೂ ಬ್ಯಾಂಕ್ ಕೆಲಸ ಸಿಗುತ್ತಾ ಮೇಡಮ್? ಖಂಡಿತ ಸಿಗುತ್ತೆ. ಆದ್ರೆ ನಿಮಗಿರ್ಬೇಕಾದಂತ ಅರ್ಹತೆ ಏನಪ್ಪಾ ಅಂತಂದ್ರೆ, ನೀವು ಯಾವುದೇ ಡಿಗ್ರಿ BA, BCom, BSc, BE ಆಗಿರ್ಬೋದು, BCA ಆಗಿರ್ಬೋದು ಮುಗಿಸಿದ್ರು ಸಾಕು. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ವೇಳೆಗೆ ನಿಮ್ಮ ಫಲಿತಾಂಶ ಬಂದಿರಬೇಕು. ಈಗಿನ ಕಾಲದಲ್ಲಿ ಬ್ಯಾಂಕು ಅಂತಂದ್ರೆ ಫುಲ್ ಡಿಜಿಟಲ್ ಅಲ್ವಾ? ಸೊ ಹಾಗಾಗಿ ನಿಮಗೆ ಕಂಪ್ಯೂಟರ್ ಆಪರೇಟಿಂಗ್ ಗೊತ್ತಿರಬೇಕು ಸ್ನೇಹಿತರೆ. ಹಾಗಂತ ಸಪರೇಟ್ ಆಗಿ ದೊಡ್ಡ ಕೋರ್ಸ್ ಬೇಕಿಲ್ಲ. ಹೈಸ್ಕೂಲು, ಕಾಲೇಜ್ನಲ್ಲಿ ನೀವು ಏನ್ ಕಂಪ್ಯೂಟರ್ ಒಂದು ಸಬ್ಜೆಕ್ಟ್ ಆಗಿ ಓದಿದ್ರಲ್ವಾ, ಅದು ಕೂಡ ನಡೆಯುತ್ತೆ ಸ್ನೇಹಿತರೆ. ಇಲ್ಲ ಅಂತಂದ್ರೆ ಒಂದು ಬೇಸಿಕ್ ಸರ್ಟಿಫಿಕೇಟ್ ಅನ್ನ ಮಾಡಿಸ್ಕೊಳ್ಳಿ. ಎಲ್ಲ ಮರ್ತು ಹೋಗಿತ್ತು ಅಂತಂದ್ರೆ ಒಂದು ಚಿಕ್ಕ ಸರ್ಟಿಫಿಕೇಟ್ ಅನ್ನ ಮಾಡ್ಕೊಳ್ಳಿ. ಹಾಗೆ ಕನಿಷ್ಠ 20ರಿಂದ ಗರಿಷ್ಠ 28 ವರ್ಷದವರಾಗಿರ್ಬೇಕು. ಅಂದ್ರೆ SC ST ಅವರಿಗೆ 5 ವರ್ಷ ಅಂದ್ರೆ 35 ವರ್ಷದವರೆಗೆ, ಜೊತೆಗೆ OBC ಅವರಿಗೆ 3 ವರ್ಷ ಅಂದ್ರೆ 31 ವರ್ಷದವರೆಗೆ ರಿಯಾಯಿತಿ ಇರುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಹಾಗಾದ್ರೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಮೇಡಮ್? ಈಸಿ ಇರುತ್ತೆ. ಸೊ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಈ ಹುದ್ದೆಗಳಿಗೆ ಯಾವುದೇ ಇಂಟರ್ವ್ಯೂ ಇರಲ್ಲ. ಕೇವಲ 2 ಪರೀಕ್ಷೆ ಬರೆದ್ರೆ ಸಾಕು ಸ್ನೇಹಿತರೆ. ಸೊ ಹಂತ 1 ಬಂದು ಫಸ್ಟ್ನೇದಾಗಿ ಪ್ರಿಲಿಮ್ಸ್ ಇರುತ್ತೆ. ಇದು ಜಸ್ಟ್ ನಿಮ್ಗೆ ಎಂಟ್ರಿ ಪಾಸ್ ತರ. ಇಂಗ್ಲಿಷು, ಮ್ಯಾಥ್ಸು, ರೀಸನಿಂಗ್ ಇರುತ್ತೆ. 100 ಮಾರ್ಕ್ಸ್ ಇರುತ್ತೆ ಪರೀಕ್ಷೆ. ಇನ್ನು ನೆಕ್ಸ್ಟ್ 2ನೇದು ಬಂದು ಮೇನ್ಸ್ ಇರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ ನೀವು ತಗೊಳ್ಳೋ ಮಾರ್ಕ್ಸ್ ಮೇಲೆನೆ ನಿಮಗೆ ಕೆಲಸ ಸಿಗೋದು. ಇದರಲ್ಲಿ ಬ್ಯಾಂಕಿಂಗ್ ನಾಲೆಜ್ ಬಗ್ಗೆನೂ ಕ್ವಶನ್ ಇರುತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದು ನಿಮ್ಗೆ LPT ಅಂದ್ರೆ ಇದು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಆಗಿರುತ್ತೆ. ನೀವು ಕರ್ನಾಟಕಕ್ಕೆ ಅಪ್ಲೈ ಮಾಡೋದಾದ್ರೆ ನಿಮ್ಗೆ ಕನ್ನಡ ಓದೋದಕ್ಕೆ, ಬರೆಯೋದಕ್ಕೆ, ಮಾತನಾಡೋದಕ್ಕೆ ಬರಬೇಕಾಗತ್ತೆ. ಸೊ ಬೇರೆ ರಾಜ್ಯದವರು ಇಲ್ಲಿ ಬಂದು ಎಂಟ್ರಿ ಪಡೆಯೋದಕ್ಕಾಗಲ್ಲ ಸ್ನೇಹಿತರೆ. ಅಂದ್ರೆ ಅಭ್ಯರ್ಥಿಗಳಿಗೆ ಆಯಾ ರಾಜ್ಯಗಳ ಭಾಷೆ ಗೊತ್ತಿರಬೇಕು. ಇದು 3ನೇದಾಗಿರುತ್ತೆ ಸ್ನೇಹಿತರೆ. ಈಗ ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ಮಾತನಾಡೋಣವಾ? ಸಂಬಳ ಎಷ್ಟಿರುತ್ತೆ? ಒಬ್ಬ ಕ್ಲರ್ಕ್ ಆಗಿ ಸೇರಿದಾಗ ನಿಮ್ಮ ಬೇಸಿಕ್ ಪೇ ಜೊತೆಗೆ ಭತ್ಯೆಗಳ ಸೇರಿ ನಿಮಗೆ ಸುಮಾರು 30,000ದಿಂದ 35,000ದವರೆಗೆ ಆರಂಭಿಕ ಸಂಬಳ ಸಿಗಬಹುದು ಸ್ನೇಹಿತರೆ. ಆದ್ರೆ ಇದು ಅಷ್ಟಕ್ಕೆ ನಿಲ್ಲಲ್ಲ. ಬ್ಯಾಂಕಿಂಗ್ ನಲ್ಲಿ ಪ್ರಮೋಷನ್ ತುಂಬಾ ಫಾಸ್ಟ್ ಆಗಿರುತ್ತೆ. ಸೊ ನೀವು ಸೇರಿದ 3ರಿಂದ 4 ವರ್ಷದಲ್ಲೇ ಇಂಟರ್ನಲ್ ಎಕ್ಸಾಮ್ ಬರೆದು ಆಫೀಸರ್ ಆಗ್ಬೋದು. ಆಗ ನಿಮ್ಮ ಸಂಬಳ 60ಕ್ಕೆ ದಾಟತ್ತೆ. ಜೊತೆಗೆ ಬ್ಯಾಂಕ್ ಕಡೆಯಿಂದ ಲೋನ್ ಸೌಲಭ್ಯಗಳು ಕೂಡ ತುಂಬಾ ಕಡಿಮೆ ಬಡ್ಡಿ ದರದಲ್ಲಿ ಸಿಗುತ್ತೆ ಸ್ನೇಹಿತರೆ. ಹಾಗಾದ್ರೆ
ಹೇಗಪ್ಪ ಅಪ್ಲೈ ಮಾಡೋದು ಅಂತ ನೋಡೋಣವಾ. ಸೊ ಈ ಒಂದು ಸರ್ಕ್ಯುಲರ್ ಪ್ರಕಾರ ಏಪ್ರಿಲ್ 2026ರಿಂದ ಮಾರ್ಚ್ 2027 ಅವಧಿಯ ನೇಮಕಾತಿ ಸ್ನೇಹಿತರೆ, ಇದು ಅಧಿಸೂಚನೆ ಹೊರಬಿದ್ದ ತಕ್ಷಣ ಆನ್ಲೈನ್ ಅಲ್ಲಿ ಲಿಂಕ್ ಓಪನ್ ಆಗುತ್ತೆ. ಸೊ ಅಪ್ಲೈ ಮಾಡೋದಕ್ಕೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಮೊದಲು ನಾನು ಸ್ಕ್ರೀನ್ ಮೇಲೆ ವೆಬ್ಸೈಟ್ ಲಿಂಕ್ ಹಾಕಿದ್ದೀನಿ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಿಮಗೆ CRP ಕ್ಲರಿಕಲ್ ಅನ್ನುವಂತ ಒಂದು ಲಿಂಕ್ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ, ಆ ಒಂದು ಏನ್ ಸಬ್ಜೆಕ್ಟ್ ಕಾಣುತ್ತೋ ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಫೋಟೋ, ಸಹಿ ಹಾಗೆ ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಫೀಸ್ ಕಟ್ಟಬೇಕಾಗತ್ತೆ. ಬಟ್ ಗಮನಿಸಿ, ಅಪ್ಲಿಕೇಶನ್ ಡೇಟ್ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ. ಅನೌನ್ಸ್ ಆದ ಕೂಡಲೇ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಸೊ ಹಾಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. 15,000ಕ್ಕೂ ಹೆಚ್ಚು ಹುದ್ದೆಗಳು ಅಂತಂದ್ರೆ ಅದು ಸಣ್ಣ ಅವಕಾಶ ಅಲ್ಲ. ಇವತ್ತಿನಿಂದಲೇ ಪ್ರಿಪ್ರೇಷನ್ ಅನ್ನ ಶುರು ಮಾಡ್ಕೊಳ್ಳಿ. ದಿನಕ್ಕೆ ಕನಿಷ್ಠ 4 ರಿಂದ 5 ಗಂಟೆ ಇದಕ್ಕೋಸ್ಕರ ಮೀಸಲಿಡಿ ಸ್ನೇಹಿತರೆ. ಸೊ ಆ ಕೆಲಸ ಪಕ್ಕಾ ನಿಮ್ಮದಾಗತ್ತೆ. ಸೊ ಇಷ್ಟು ದೊಡ್ಡ ಪ್ರಮಾಣದ ನೇಮಕಾತಿ ಪದೇ ಪದೇ ಬರಲ್ಲ. ಸೊ ಈಗಲೇ ಓದೋದಕ್ಕೆ ಶುರು ಮಾಡಿ. ಸೊ ಈ ಮಾಹಿತಿ ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು ಅಥವಾ ಯಾರಾದರೂ ಕೆಲಸ ಹುಡುಕ್ತಾ ಇದ್ರು ಅಂತಂದ್ರೆ ಅವರಿಗೆ ಶೇರ್ ಮಾಡೋದನ್ನ ಮರಿಬಿಡಿ. ಬ್ಯಾಂಕಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಎಲ್ರಿಗೂ ಕೂಡ ಕನಸಾಗಿರುತ್ತೆ, ಹೌದು. ಸೊ ಹಾಗಾಗಿ ಕನಸನ್ನ ನನಸು ಮಾಡೋದಕ್ಕೆ ಈಗ ಒಂದೊಳ್ಳೆ ಅವಕಾಶ ಇದೆ. ಸೊ ಅಪ್ಲಿಕೇಶನ್ ಯಾವಾಗ ಓಪನ್ ಆಗುತ್ತೋ ಅದನ್ನ ಇಮಿಡಿಯೇಟ್ ಆಗಿ ಅಪ್ಲೈ ಮಾಡಿ. ಬಿಕಾಸ್ ಎಲ್ಲ ಕೂಡ ಫಾಸ್ಟ್ ಆಗಿ ಅಪ್ರೂವಲ್ ಆಗ್ತಾ ಹೋಗುತ್ತೆ ಅಥವಾ ಕೆಲಸಗಳು ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ವೆಯ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ನಾಳೆ ಅಪ್ಲೈ ಮಾಡ್ತೀನಿ ಬಿಡಿ, ನಾಡಿದ್ದು ಅಪ್ಲೈ ಮಾಡ್ತೀನಿ ಅಂತ ಹೇಳ್ಕೊಂಡು. ಸೊ ಇವತ್ತು ನಿಮ್ಮ ದಿನ ಆಗಿರುತ್ತೆ. ಸೊ ಹಾಗಾಗಿ ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ನಿಮಗೆ ಕೆಲಸ ಬೇಕು ಅಂತಂದ್ರೆ ಇಮಿಡಿಯೇಟ್ ಆಗಿ ಅಪ್ಲೈ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬೈ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.